ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಹೊಸ ಮನೆ ವಿಡಿಯೋ ಹಾಕ್ತೇನೆ. ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ, ನಿಮ್ಮ ಮನೆಯ ಬಗ್ಗೆ ವಿಡಿಯೋನೇ ಮಾಡ್ತಿಲ್ಲ, ಯಾಕೆ, ಏನಾಯಿತು ಅಂತ. ಸ್ವಲ್ಪ ಹೊಸ ಮನೆ ಕೆಲಸನ ಸ್ಟಾಪ್ ಮಾಡಿದ್ವು, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೀಗ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿಗೆ ನಾವು ಪ್ಲಾಸ್ಟಿಂಗ್ ಮಾಡೋ ತನಕ ವಿಡಿಯೋ ಮಾಡಿ ಹಾಕಿದೆ. ಪ್ಲಾಸ್ಟಿಂಗ್ ಕೂಡ ಅರ್ಧ ಆಗಿತ್ತು, ಇನ್ನು ಪೈಪ್ಲೈನಿಂಗ್ ಅವೆಲ್ಲ ಆಗಿರಲಿಲ್ಲ ಕರೆಕ್ಟಾಗಿ. ಅಂದರೆ ಒಳಗಡೆ ಪೈಪ್ಲೈನಿಂಗ್ ಎಲ್ಲ ಆಗಿತ್ತು, ಹೊರಗಡೆ ಮಾಡಿಸಿರಲಿಲ್ಲ. ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದಾದಮೇಲೆ ನಾವು ವೈಟ್ ಪೇಂಟಿಂಗ್ನು ಕೂಡ ಹೊಡಿಸ್ತಾ ಇದ್ವಿ. ಮೊದಲಿಗೆ ಪೇಂಟ್ ಹೊಡಿಸಿ ಅದ ನಂತರ ನಾವು ಟೈಲ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ವು. ಅದಕ್ಕೆ ಮೊದಲಿಗೆ ಹೊಸ ಮನೆ ಪ್ಲಾಸ್ಟಿಂಗ್ ಆದಮೇಲೆ ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಿದೆ ಅಂತ ಒಂದು ಸತಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಎಲ್ಲೆಲ್ಲಿ ಕಲೆಕ್ಷನ್ ಬೇಕು ಅಲ್ಲೆಲ್ಲ ಅವರು ಕನೆಕ್ಷನ್ ಮಾಡಿದ್ದಾರೆ. ಈ ಥರ ಗ್ಯಾಪ್ ಕೊಟ್ಟು ಮಾಡೋದ್ರಿಂದ ಪೇಂಟಿಂಗ್ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಹಾಗೆ ಎಲ್ಲೂ ಕೂಡ ಗ್ಯಾಪ್ ಉಳ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಈ ಥರ ಪೈಪ್ ಲೈನಿಂಗ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹೊಸ ಮನೆ ಪೇಂಟ್ ಆದಮೇಲೆ, ವೈಟ್ ಪೇಂಟ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹಾಗೆ ಇದಕ್ಕೆ ಎಷ್ಟು ಖರ್ಚಾಯಿತು, ಎಷ್ಟು ದಿನ ಕೆಲಸ ಮಾಡಿದ್ರು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ತಿಳಿಸ್ತೀನಿ. ಹಾಗೆ ಇದಕ್ಕೆ ಎಷ್ಟು ಖರ್ಚಾಯಿತು ಅಂತ ಕೂಡ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಒಂದು ಸತಿ ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೆ ವೈಟ್ ಪೇಂಟಿಂಗ್ ಮಾಡಿಸಿದ್ಮೇಲೆ ನಮ್ಮ ಮನೆ ಹೇಗೆ ಕಾಣಿಸ್ತಿದೆ ಅಂತ. ಇದಕ್ಕೆ ನಾವು ಬರೀ ವೈಟ್ ಪೇಂಟಿಂಗ್ ಅಷ್ಟೇ ಮಾಡಿಸಿರೋದು, ಒಳಗಡೆ ಟೈಲ್ಸ್ ಕೂಡ ಹಾಕ್ಸಿಲ್ಲ ಇನ್ನು. ಯಾಕಂದರೆ ನಾವು ಪ್ಲಾಸ್ಟಿಂಗ್ ಮಾಡಿಸಿದ್ಮೇಲೆ ಜಾಸ್ತಿ ದಿನ ಗ್ಯಾಪ್ ಕೊಡೋದ್ರಿಂದ ಹೊರಗಡೆ ಎಲ್ಲ ಬಿರುಕು ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ವೈಟ್ ಪೇಂಟಿಂಗ್ನ ಮಾಡಿಸ್ಬಿಡೋಣ, ಆಮೇಲೆ ನಾವು ಬೇಕಾದ್ರೆ ಟೈಲ್ಸ್ನ ಹಾಕ್ಕೊಂಡು ನಂತರ ನಾವು ಕಲರ್ ಪೇಂಟಿಂಗ್ನ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ಫುಲ್ ಕಂಪ್ಲೀಟಾಗಿ ವೈಟ್ ಪೇಂಟಿಂಗ್ ಮಾಡಿಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಹಾಗೆ ಇದಕ್ಕೆ ಎಷ್ಟು ಲೀಟ್ರ್ ಪೇಂಟಿಂಗ್ ಆಯಿತು ಅಂದರೆ ವೈಟ್ ಪೇಂಟಿಂಗು 150 ಲೀಟ್ರ್ ಆಗಿದೆ. ಹಾಗೆ ಕ್ವಾಲಿಟಿ ಕೂಡ ನೀವು ಯಾವ ಬಣ್ಣನ ಸೆಲೆಕ್ಟ್ ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಬರೀ ಬಣ್ಣ ಅಂತಲ್ಲ, ಅದಕ್ಕೆ ಬ್ರಷ್ಗಳು, ಅದಕ್ಕೆ ಮತ್ತು ಕಬ್ಬಿಣದೆಲ್ಲ ಉಜ್ಜೋಕ್ಕೋಸ್ಕರ ತುಂಬ ಐಟಮ್ ಎಲ್ಲ ತರಿಸ್ಕೊತಾರೆ ಅದು. ಮತ್ತು ಹಾಗೆ ಪೇಂಟಿಂಗ್ ಮಾಡೋರಿಗೆ ಎಷ್ಟು ಹಣ ಖರ್ಚಾಯಿತು ಅಂತ ಕೂಡ ಅದನ್ನು ಕೂಡ ತಿಳಿಸ್ತೀನಿ. ಇದಕ್ಕೆ ನಮಗೆ 4 ದಿನ ಕೆಲಸನ ಹಿಡೀತು. ಪೇಂಟ್ ಮಾಡೋದನ್ನು ತುಂಬ ಬೇಗನೆ ಮಾಡ್ತಾರೆ. ಅಂದರೆ ಕಬ್ಬಿಣಗಳನ್ನೂ ಮತ್ತು ಈ ಥರ ಗ್ರಿಲ್ಸ್ ಎಲ್ಲನೂ ಹಾಕ್ಸಿ ತುಂಬ ದಿನ ಆಗಿತ್ತದ್ರಿಂದ ಅದನ್ನೆಲ್ಲ ಫಸ್ಟು ಉಜ್ಜಿಬಿಟ್ಟು ಆಮೇಲೆ ಅದಕ್ಕೆ ಪೇಂಟಿಂಗ್ನ ಮಾಡಬೇಕು. ಅದರಿಂದ ಸ್ವಲ್ಪ ಕೆಲಸ ಲೇಟ್ ಆಯಿತು. ಇನ್ನೂ ಬೇಗನೆ ಮಾಡಿಕೊಡೋರು ಕೂಡ ನಮಗೆ. ಹಾಗೆ ಕೆಲಸದ ಆಳುಗಳಿಗೆ ದಿನಕ್ಕೆ 900 ರೂಪಾಯಿಂದ 1000 ರೂಪಾಯಿ ತನಕ ಬೀಳುತ್ತೆ. ಅವ್ರ ಊಟದ ಖರ್ಚನ್ನು ನಾವು ಮನೇಲೇ ಮಾಡೋದ್ರಿಂದ ಅವ್ರಿಗೆ ಊಟದ ಏನು ಖರ್ಚು ಕೊಡ್ತಿರ್ಲಿಲ್ಲ, ನಾವೇ ಮನೇಲಿ ಅಡುಗೆ ಮಾಡಿ ಅವ್ರಿಗೆ ಊಟ ಹಾಕ್ಕೊಡ್ತಾಯಿದ್ವು. ಬರೀ ಅವ್ರಿಗೆ ಕೆಲಸ ಮಾಡಿದ್ದಕ್ಕೆ ಮಾತ್ರ ನಾವು ಅಮೌಂಟಾಗಿ ಕೊಡ್ತಾಯಿದ್ವು. ಕೆಲವೊಬ್ಬರು ಊಟನ ಮನೇಲಿ ಮಾಡಲ್ಲ, ಅವ್ರು ಹೋಟ್ಲಿಂದ ತಿಂತಾರೆ, ಅದನ್ನು ಕೂಡ ಎಷ್ಟು ನಾವೇ ಪೇ ಮಾಡಬೇಕಾಗುತ್ತೆ. ಹಾಗೆ ವೈಟ್ ಪೇಂಟಿಂಗ್ ಜೊತೆಲಿ ನಾವು ಈ ಥರ ಗ್ರಿಲ್ಸ್ಗೆಲ್ಲ ಬೇರೆ ಕಲರ್ ಹಾಕ್ಸೋದ್ರಿಂದ ಇದಕ್ಕೂ ಕೂಡ ಬೇರೆ ಬೇರೆ ಕಲರು, ಮತ್ತು ಇದು ಎಷ್ಟು ಲೀಟ್ರ್ ಆಯಿತು ಅದು ನೀವು ಯಾವ ಥರ ಗ್ರಿಲ್ಸ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕಿಟಕಿಗಳು ಕೂಡ ಬೇರೆ ಕಲರ್ ಹಾಕಿದ್ದಾರೆ ಅವರು. ಇಷ್ಟು ನಮ್ಮ ಮನೆಗೆ ಆಗಿರುವಂತಹದ್ದು. ಸದ್ಯಕ್ಕೆ 45,000 50 ಸಾವಿರ ರೂಪಾಯಿ ಆಗಿದೆ ನಮಗೆ ವೈಟ್ ಪೇಂಟಿಂಗ್ಗೆ. ಇವತ್ತಿನ ವಿಡಿಯೋ ಪೇಂಟಿಂಗ್ ಬಗ್ಗೆ ಆಗಿತ್ತು. ಪೇಂಟಿಂಗ್ ಎಷ್ಟಾಯಿತು, ಏನು ಖರ್ಚಾಯಿತು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಅಂತ ತಿಳ್ಕೊತೀನಿ. ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದೆ ಇದೇ ಥರ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕಾಗಿ.